ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದು ಬಂದು ಶ್ರೀ ಮಹಾಲಕ್ಷ್ಮಿ ಟೆಂಪಲ್ಲು. ನಾವೇ ಪುಣ್ಯವಂತರು. ಇದು ತಾಯಿ ದರ್ಶನ ನಿಮ್ಗೆ ಆಗಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗಿರಲಿ ಫ್ರೆಂಡ್ಸ್. ಇದು ಬಂದು ಫ್ರೆಂಡ್ಸ್, ಇದು ಬ್ರಿಡ್ಜ್ ನಾವು ಹೋಗ್ತಿರೋ ದಾರಿಯಲ್ಲಿ ಮುಂಬೈಗೆ ಕಟ್ಟಿರೋಂಥ ಬ್ರಿಡ್ಜು. ಕನಿಷ್ಠ ಅಂದರೆ ಒಂದು 2 ಕಿಲೋಮೀಟ್ರ್ ಈ ಬ್ರಿಡ್ಜ್ ಇದೆ. ಬ್ರಿಡ್ಜ್ ವ್ಯೂ ತುಂಬ ಚೆನ್ನಾಗಿದೆ. ಒಂದು ಸೈಡ್ ಫುಲ್ಲು ನಿಮಗೆ ಸಮುದ್ರ ಕಾಣಿಸುತ್ತೆ, ಇನ್ನೊಂದು ಸೈಡ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ವೆದರು ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ನಾನು ಡೇ ಟೈಮಲ್ಲಿ ಹೋಗಿದ್ದರಿಂದ ಈ ಕ್ಲಿಪ್ಪಿಂಗ್, ಅದೇ ನಾನು ನೈಟಲ್ಲಿ ಹೋಗಿದ್ದಿದ್ರೆ ಇದು ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗು ವೀಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಚಿಕ್ಕದು ಕಾಣಿಸ್ತಿರ್ಬೋದು. ನಿಜವಾಗ್ಲೂ ನಿಂತು ನೋಡಿದ್ರೆ ಆಕಾಶಕ್ಕೆ ಮುಟ್ಟೋ ಅಂತಹ ಬಿಲ್ಡಿಂಗ್ಗಳ್ನ ಕಟ್ಟಿದ್ದಾರೆ. ರೋಡು, ಆ ವೆದರು ಮತ್ತು ಎದುರುಗಡೆ ಸಮುದ್ರ, ಬೀಚು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನಾನು ಟೋಟಲಿ ಒಂದು 5ರಿಂದ 7 ನಿಮಿಷ ನಾವು ಈ ಬ್ರಿಡ್ಜಲ್ಲೇ ನಾವು ಜರ್ನಿ ಮಾಡಿದ್ವಿ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ತಾಯಿಗೆ ಪೂಜೆ ಸಾಮಾನು ತಗೊಂಡ್ವಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಇದು ಅಚಾನಕ್ಕಾಗಿ ಪ್ಲ್ಯಾನು ನಾವು ಮಾಡಿದ್ದಂಥದ್ದು. ಹಂಗಾಗಿ ಅಲ್ಲೇ ಹೋಗಿ ಪೂಜೆ ಸಾಮಾನು ತಗೊಂಡ್ವಿ. ಹೋಗಿ ದೇವಸ್ಥಾನಕ್ಕೆ ಹೋಗಿ ತುಂಬ ರಶ್ ಇತ್ತು. ಇವಾಗ ಅಧಿಕ ಮಾಸ ಇರೋದ್ರಿಂದ ತುಂಬ ಜನ ರಶ್ ಇದ್ದರು. ತಾಯಿ ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ಬರ ನೋಡಿ, ಅದೇನು ನೋಡ್ತಿದ್ದೀರಲ್ಲ ಅದೇ ಅಮ್ಮನ ಅಂಶ. ಪೂರ್ತಿ ಬಂಗಾರದಲ್ಲಿ ಮಾಡಿದ್ದಾರೆ ಅಮ್ಮನ್ನ. ಇದು ಸ್ವಾಮಿ ವಿಘ್ನೇಶ್ವರ ಎಂಟ್ರಿಯಲ್ಲೇ. ಕೆಲವೊಂದು ಫೋಟೋಸ್ ಕೂಡ ಇದರಲ್ಲಿ ಆ್ಯಡ್ ಆಗಿದ್ದಾವೆ, ನೋಡಿ ನಿಮಗೆ ಇಷ್ಟ ಆಗುತ್ತೆ. ನಾನು ದರ್ಶನ ನಿಮಗೆ ಚೆನ್ನಾಗಾಗಲಿ ಅಂತಂದು ಫೋಟೋಗಳು ಕೂಡ ಆ್ಯಡ್ ಮಾಡಿದ್ದೀನಿ. ಜೊತೆಗೆ ಹೋದ ತಕ್ಷಣ ತಾಯಿಗೆ ಇದು ಗೋಪುರ ಬಂದು ಬೆಳ್ಳಿ ಗೋಪುರ ಇದೆ. ಈ ಮುಂದೆ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಗೋಪುರದಲ್ಲಿ ಶ್ರೀಚಕ್ರ ಇದು ಮಾಡಿದ್ದಾರೆ. ಒಳಗಡೆ 3 ತಾಯಿ ಇದ್ದಾವೆ. ಇಲ್ಲಿ ಏನಪ್ಪ ಅಂತಂದರೆ ವಿಶೇಷ, ಶ್ರೀ ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿ ಏನು ವಾಸವಾಗಿದ್ದಾಳೋ ಆ ತಾಯಿ ಕೂಡ ಇಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿರಿ, ಇದೇ ಆ ತಾಯಿ ಮೇಲಿರೋಂಥ ಬೆಳ್ಳಿ ಗೋಪುರ. ಇದಕ್ಕೆ ಶ್ರೀಚಕ್ರ ಎಲ್ಲ ಇದು ಮಾಡಿಸಿ ಪೂಜೆ ಮಾಡಿದ್ದಾರೆ. ಹೊರಗಡೆ ಬಂದ ಮೇಲೆ ಧ್ವಜಸ್ತಂಭ, ಮೇನ್ ದೇವಸ್ಥಾನದ ಗೋಪುರ ಇದು. ನೀವೆಲ್ಲರೂ ಕೈ ಮುಗಿರಿ. ಅಲ್ಲಿಂದಲೇ ದರ್ಶನ ಮಾಡಿಸಿದ್ದೀನಿ ಅಂತ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲಿರೋಂತಹ ದೇವಸ್ಥಾನ ಇದು ಹರಿನಾಥ ದೇವಸ್ಥಾನ ಅಂತ ಏನೋ ಅಂತಾರೆ. ಇಲ್ಲಿ ನೋಡಿ, ಈಶ್ವರ ಪಾರ್ವತಿ ಭಿಕ್ಷೆ ಕೊಡ್ತಿರೋಂಥದ್ದು ಈ ಸ್ವಾಮಿ ತವ. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ಜನ ಇದ್ದರು. ಹರಿನಾಥ ಅಂತ ಅಂದ್ಬಿಟ್ಟು ದೇವಸ್ಥಾನ ಇದು. ಆ ಸ್ವಾಮಿಗೆ ಜೈನರ ದೇವಸ್ಥಾನ ಇದು. ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಈ ದೇವಸ್ಥಾನದ ರೂಫ್ ಮೇಲೆ ನೋಡಿ ಈ ಥರ ಪ್ರಿಂಟಿಂಗ್ಗಳು ಮಾಡಿದ್ದಾರೆ. ಎಲ್ಲ ಆ ಸ್ವಾಮಿಯ ಕಹಾನಿ, ಅವ್ರು ಯಾವ ರೀತಿ ದಾಸ ಆದರು, ದೇವರು ಯಾವ ರೀತಿ ಪ್ರತ್ಯಕ್ಷ ಆಗಿ ಅವರಿಗೆಲ್ಲ ಇದು ಮಾಡಿದ್ರು. ಈ ಜಾಸ್ತಿ ವೀಡಿಯೋ ಮಾಡೋಂಗಿಲ್ಲ, ಹಂಗಾರು ನಾನು ನಿಮಗೋಸ್ಕರ ಅಂತ ಸ್ವಲ್ಪ ವೀಡಿಯೋಗಳನ್ನ ತಗೊಂಡಿದ್ದೀನಿ. ದಯವಿಟ್ಟು ಎಲ್ಲಾದರೂ ತಪ್ಪಿದ್ರೆ ಕ್ಷಮಿಸಿ. ಈ ದೇವಸ್ಥಾನ ನೋಡೋಕೆ, ಆ ದೇವಸ್ಥಾನ ಪಕ್ಕ ಶ್ರೀ ಮಹಾಲಕ್ಷ್ಮಿ ಯಾರನ್ನೂ ಮುಂಬೈಲಿದ್ದರೆ ಹೋಗಿ ಈ ದೇವ್ರ ದರ್ಶನ ಕೂಡ ಮಾಡಿ, ಬಂದಾಗ ಅದನ್ನು ಮಾಡಿ. ನೀವು ತುಂಬ ಚೆನ್ನಾಗಿದೆ. ಪೂರ್ತಿ ರೂಫ್ ಮೇಲೆ ಏನು ನೀವು ನೋಡ್ತಿದ್ದೀರಲ್ಲ, ದೇವ್ರ ತಲೆಯಿಂದ ಹಿಡಿದು ಎಂಡಿಗೆ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಇದೇ ಥರ ಅವ್ರ ರೂಫ್ ಮೇಲೆ ಎಲ್ಲ ಪೇಂಟಿಂಗ್ ಮಾಡಿದ್ದಾರೆ. ನನಗೆ ಇದೊಂದು ಗೊತ್ತಾಗಿಲ್ಲ, ಶ್ರೀ ಆಂಜನೇಯ ಸ್ವಾಮಿ ತಲೆ ಮೇಲೆ ಯಾವ ತಾಯಿನ ತುಳಿದು ನಿಂತಿದ್ದಾರೆ ಅಂತಲೇ ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ಗಣಪತಿ ದೇವಸ್ಥಾನ ನೋಡಿ, ನಾವು ಎಂಟ್ರಿ ಆಗಬೇಕಾದ್ರೆ ಮಾಡಿರೋಂತಹ ಪೇಂಟಿಂಗ್ ಇದು ಮೇಲೆ ರೂಫ್ ಮೇಲೆ ಎಲ್ಲ ಪೂರ್ತಿ ಆ ಸ್ವಾಮಿಯ ಕಹಾನಿ, ಹರಿಕತೆ ಮಾಡಿದ್ದು ಎಲ್ಲವೂ ಕೂಡ ಇದರ ಮೇಲೆ ಎಲ್ಲ ಚೆನ್ನಾಗಿ ಪೇಂಟಿಂಗ್ ಮಾಡಿ ವಿಸ್ತಾರ ಮಾಡಿದ್ದಾರೆ. ಇದು ಬಂದು ಆ್ಯಸ್ ಇಟ್ ಈಸ್. ಮತ್ತು ತಾಯಿ ದರ್ಶನ ನಿಮ್ಗೆ ಆಗಲಿ ಅಂತ ಕೆಲವೊಂದು ಕ್ಲಿಪ್ಸಿಂಗ್ ಹಾಕ್ಸಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.